ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರುನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳ ಸಿಂಹ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದರನ್ನುವಂತಹ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವುದಾದರೆ, ಈ ತಿಂಗಳು ಸೂರ್ಯನ ಪ್ರಭಾವ ನಿಮ್ಮ ಆತ್ಮವಿಶ್ವಾಸ ಹಾಗೂ ನಾಯಕತ್ವದ ಗುಣವನ್ನ ಹೆಚ್ಚಿಸುತ್ತದೆ. ಇದರ ಅನುಕೂಲ ನಿಮಗೆ ಸಂದರ್ಶನ, ಪ್ರಮೋಷನ್, ವರ್ಗಾವಣೆ ಹಾಗೂ ಹೊಸ ಜವಾಬ್ದಾರಿಗಳ ವಿಷಯದಲ್ಲಿ ಶುಭ ಸೂಚನೆಯನ್ನ ನೀಡುತ್ತದೆ. ಆದರೆ ಶನಿಯ ಪ್ರಭಾವ ಇರುವುದರಿಂದ ಮೇಲಾಧಿಕಾರ ನಿರೀಕ್ಷೆಯನ್ನ ಹೆಚ್ಚಿಸುವುದರಿಂದ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಬೇಕು. ಇನ್ನು ವ್ಯವಹಾರದಲ್ಲಿ ಗುರುವಿನ ಕೃಪೆ ನಿಮಗೆ ಆದಾಯದ ಅವಕಾಶಗಳು ನಿಮಗೆ ಹೆಚ್ಚಿಸುತ್ತದೆ. ಬುಧನ ಪ್ರಭಾವದಿಂದಾಗಿ ವ್ಯಾಪಾರ, ಮಾತುಕತೆ, ಒಪ್ಪಂದ ಹಾಗೂ ಮಾರುಕಟ್ಟೆ ವಿಸ್ತರಣೆಗೆ ಅನುಕೂಲವಾಗಿದೆ. ಆದರೆ ರಾಹುವಿನ ಪ್ರಭಾವ ಹೆಚ್ಚು ಲಾಭದ ಆಶೆಯಲ್ಲಿ ಅಪರಿಚಿತ ಯೋಜನೆಯಲ್ಲಿ ಹಣ ಹೂಡದಂತೆ ಎಚ್ಚರಿಸುತ್ತದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ಶುಕ್ರನ ಪ್ರಭಾವ ಆರ್ಥಿಕವನ್ನು ಹೆಚ್ಚಿಸುತ್ತದೆ. ಸ್ಥಗಿತಗೊಂಡಂತ ಹಣ ಮತ್ತೆ ಮರಳಿ ಸಿಗುತ್ತದೆ. ಆದರೆ ಕೇತುವಿನ ಪ್ರಭಾವ ವಾಹನ ಹಾಗೂ ಮನೆಯ ಅಗತ್ಯಗಳಿಗೆ ಹೆಚ್ಚುವರಿ ಹಣ ಖರ್ಚಾಗ್ತದೆ. ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟುಕೊಂಡ್ರೆ ತಿಂಗಳ ಕೊನೆಯಲ್ಲಿ ನಿಮಗೆ ನೆಮ್ಮದಿ ಸಿಗ್ತದೆ. ಇನ್ನು ಗುರುವಿನ ಅನುಗ್ರಹ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಚರ್ಚೆ ನಡೀತದೆ. ಸೂರ್ಯನ ಪ್ರಭಾವ ನಿಮ್ಮ ಮಾತಿಗೆ ಗೌರವವನ್ನ ತರ್ತದೆ. ಆದರೆ ಶನಿಯ ಪ್ರಭಾವ ಸಣ್ಣ ವಿಷಯದಲ್ಲಿ ಕೂಡ ತಾಳ್ಮೆ ಇರಬೇಕೆಂದು ಸೂಚಿಸುತ್ತದೆ. ಸಂಗಾತಿ ಭಾವನೆಗಳ ಬೆಲೆ ನೀಡಿದ್ರೆ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತದೆ. ಇನ್ನು ಪ್ರೇಮಿಗಳಿಗೆ ಪ್ರೀತಿಯ ವಿಚಾರವನ್ನ ಮನೆಯ ಮುಂದೆ ಇಡಲು ಕೆಲವರಿಗೆ ಅನುಕೂಲವಾದಂತ ಸಮಯ ಇದೆ. ಆದರೆ ರಾಹುವಿನ ಪ್ರಭಾವದಿಂದ ಅನಗತ್ಯ ಅನುಮಾನ ಹಾಗೂ ತಪ್ಪು ತಿಳುವಳಿಕೆಯಿಂದ ದೂರ ಇರಲು ಸೂಚಿಸುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶನಿಯ ಪ್ರಭಾವದಿಂದ ನಿರಂತರ ಅಭ್ಯಾಸ ಅಗತ್ಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ಶನಿಯ ಪ್ರಭಾವ ದೇಹದ ಆಯಸ್ಸು ಮತ್ತು ವಿಶ್ರಾಂತಿಯ ಕೊರತೆಯನ್ನು ಉಂಟು ಮಾಡಬಹುದು. ನಿಯಮಿತ ಆಹಾರ ಮಾಡಿ ಮತ್ತು ವ್ಯಾಯಾಮ ಮಾಡಿ. ನಿಮ್ಮ ಹತ್ತಿರದ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಕುಂಕುಮಾರ್ಚನೆಯನ್ನ ಸಲ್ಲಿಸಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಆತ್ಮವಿಶ್ವಾಸ, ಕುಟುಂಬದ ನೆಮ್ಮದಿ, ಕಾರ್ಯಗಳಲ್ಲಿ ಶುಭ ಫಲ ದೊರೆಯುತ್ತದೆ. ಇದಾಗಿತ್ತು ಸಿಂಹರಾಶಿಯವರ ಆಗಸ್ಟ್ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರಿದ್ದರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.